ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಾಯಂಕಾಲ ಆಗಿದೆ. ವಿಡಿಯೋ ನನ್ನ ಮುಖದಲ್ಲಿ ಸ್ವಲ್ಪ ಡಲ್ ಕಾಣ್ತದೆ, ಯಾಕಂದರೆ ಹುಷಾರಿಲ್ಲ ನನಗೆ. ಹಾಗಾಗಿ ನನ್ನ ಮುಖದಲ್ಲಿ ಸ್ವಲ್ಪ ಡಲ್ನೆಸ್ ಕಾಣಿಸ್ತಾ ಇದೆ ನನಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಮನೆ ಹತ್ರ ಯಾರ್ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಮ್ಮದೆಲ್ಲ ನ್ಯಾಚುರಲ್ ವಿಡಿಯೋ ಆಗಿರುತ್ತೆ, ಎಲ್ಲ ಸ್ಕಿಪ್ ಮಾಡಿದ ವಿಡಿಯೋ ನೋಡಿ. ಇವತ್ತಿನ ವಿಡಿಯೋ ಬಂದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ, ಎಲ್ರಿಗೂ ಉಪಯೋಗ ಆಗುತ್ತೆ ಅಂತಲೇ ಅಂದ್ಕೊತೀನಿ. ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು, ನನಗೆ ಗೊತ್ತಾಗಿದ್ದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದು ಯಾವ ರೀತಿ ಏನು ಅಂತಂದೇಳಿ ನಾನು ನಿಮಗೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದೇಳಿ ಎಲ್ಲನೂ ತಿಳಿಸ್ಕೊಡ್ತೀನಿ. ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಬನ್ನಿ, ನಮ್ಮ ಮನೆಯವ್ರು ಹಾಲು ಕರೆಯೋಕೆ ಹೋಗಿದ್ದಾರೆ, ಅವ್ರು ಕರೀತಾ ಇದ್ದಾರೆ, ಅಲ್ಲಿಗೆ ಹೋಗ್ತೀನಿ. ಬನ್ನಿ ಹೋಗೋಣ, ನಾವು ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ. ಹಾಗೆ ನಾನು ಬಂದೆ, ಇವರು ಕೂಡ ಮಾತಾಡೋಕ್ಕೆ ಕರೆದು ತೋಟದ ವಿಚಾರವಾಗಿ ಹಾಲು ಕರಿತಾ ಇದ್ರು. 2 ಹಸು ಇದ್ದಾವೆ, ಇದು ಗಿರಿ ಹಸು, ಅದು ಒಂದು ಇದು ಈ ಹಸು. ಇವರಿಬ್ಬರು ಇಲ್ಲಿದ್ದಾರೆ, ಮಕ್ಕಳು ಒಬ್ಬರು ನೋಡ್ತಾ ಇದ್ದಾನೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ಕರೆದ್ರು, ಅದಕ್ಕೆ ಬಂದ ನಮ್ಮ ಹಾಲು ಕರಿತಾ ಇದ್ರು. ನಾನು ಅವಾಗ ಕರಿತಿದ್ದೆ, ನನಗೂ ಹುಷಾರಲ್ಲಿ ಕಾರಣ ಅವರು ಕರೀತಾರೆ. ಅವ್ರಿಗೂ ತುಂಬ ಕಾಲು ಎಕ್ಸಸೈಸ್ ಹೇಳಿದ್ದಾರೆ, ಅದರ ಪ್ರಕಾರ ಮಾಡ್ತಾ ಹೋಗಿ ಅಂತ ಹೇಳಿದ್ದಾರೆ. ಇದು ಸ್ವಲ್ಪ ಜಲ ಜಾಸ್ತಿ ಇದೆ, ಅದಕ್ಕೆ ಒಂದು ಬಸ್ಸಲ್ಲಿ ನೆಲಮಂಗ್ಲ ಆ ಕಡೆ ಇದ್ದರೆ ಹೇಳ್ರಿ, ನಾನು ಲಾಸ್ಟ್ವರೆಗೂ ನೋಡಿ ಅದರಲ್ಲೆಲ್ಲ ಹೇಳಿದ್ದೀನಿ. ನಿಮಗೆ ನೋಡಿ, ದಯವಿಟ್ಟು ಪೂರ್ತಿ ನೋಡಿ ಸಹಾಯ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಆಗಲೇ ಹೇಳಿದಾಗೆ ChatGPT ಅಂದ್ರೇನು, ಅದು ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬ ಜನ ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಯೂಟ್ಯೂಬ್ ಮಾಡಬೇಕು, ನಾನು ಯಾವ ರೀತಿ ಏನು ಗೊತ್ತಿರಲ್ಲ. ಅದರಲ್ಲೂ ನಾನು ಒಬ್ಬಳು ಫುಲ್ ಝೀರೋ. ನಾನು ಯೂಟ್ಯೂಬಲ್ಲಿ ಫುಲ್ ಝೀರೋ. ಬಟ್ ಇದರಿಂದ ನಾನು ಹೇಗೆ ನನಗೆ ಅಳವಡಿಸ್ಕೊಂಡೆ, ನಾನು ಹೇಗೆ ಯೂಟ್ಯೂಬ್ ಮಾಡಲು ಪ್ರೇರಣೆ ಹೇಗಾಯಿತು ನನಗೆ ಅಂತಂದರೆ, ನನ್ನ ಫಸ್ಟ್ ವೀಡಿಯೋ ನೋಡಿದ್ದು ರಮ್ಯಾ ಜಗತ್ ಮೈಸೂರು ಅಂತಂದೇಳಿ ಅವ್ರ ವೀಡಿಯೋನೇ ನಾನು ಫಸ್ಟ್ ನೋಡಿದ್ದು. ಅವರು ವೀಡಿಯೋದಲ್ಲಿ ಯೂಟ್ಯೂಬನ್ನು ಯಾವ ರೀತಿ ಅಪ್ಲೋಡ್ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು, ಪ್ರತಿಯೊಂದೂ ಹೇಳಿದ್ರು. ಸ್ವಲ್ಪ ನಾನು ಆವಾಗ ಜಿಯೋ ಫೋನ್ ಇರುತ್ತಲ್ಲ, ಅದರಲ್ಲಿ ನೋಡ್ತಾ ಇದ್ದೆ. ನನಗೆ ದೊಡ್ಡ ಫೋನ್ ಇರಲಿಲ್ಲ. ನಾನು ತೊಗೊಂಡಿದ್ದೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಯೂಟ್ಯೂಬ್ ಮಾಡಬೇಕಂತಲೇ ನಾನು ಈ ಫೋನ್ ತೊಗೊಂಡಿದ್ದು. ಅದು ಈ ಕಂತಿನ ಮೇಲೆ ಫೋನ್ ತೊಗೊಂಡಿದ್ದು. ತಿರುಗಿ ಕಂತಿನ ಮೇಲೆ ಈ ಫೋನ್ ತೊಗೊಂಡ್ರು, ಕಂತು ಮುಟ್ತೇವೆ ಹೊರತಾಗಿ ನಮಗೆ ಯೂಟ್ಯೂಬಿಂದ ಯಾವುದೇ ರೀತಿ ನನಗೆ ಇನ್ನೂ ಯೂಸ್ ಅಂದರೆ ನನಗೆ ಉಪಯೋಗ ಮಾಡೋದೇ ಗೊತ್ತಿಲ್ಲ. ಯಾವ ರೀತಿ ಯೂಸ್ ಮಾಡ್ಕೋಬೇಕನ್ನೋದೇ ಗೊತ್ತಿಲ್ವಲ್ಲ ನನಗೆ. ಕೇಳ್ತೀನಿ, ಯಾರೋ ಒಂದು ಹೇಳ್ತಾರೆ, ಇವರು ಒಂದು ಹೇಳ್ತಾರೆ, ಅವರು ಒಂದು ಹೇಳ್ತಾರೆ. ಓಕೆ, ಯಾವ ರೀತಿ ಯೂಸ್ ಮಾಡೋದು, ಹೇಗೆ ಯೂಟ್ಯೂಬನ್ನು ರನ್ ಮಾಡೋದು, ಪ್ರತಿಯೊಂದನ್ನು ಎಲ್ಲನೂ ಕಲಿತಾ ಹೋದೆ. ನನಗೆ ಪ್ರತಿಯೊಬ್ಬರು ಕೆಲವರು ಸ್ನೇಹಿತರಿದ್ದಾರೆ ಯೂಟ್ಯೂಬಲ್ಲೇ, ಪ್ರತಿಯೊಂದನ್ನು ಹೇಳ್ತಾ ಹೋದರು. ಇವತ್ತಿಗೂ ನಾನು ಅವ್ರ ಕಾಂಟ್ಯಾಕ್ಟಲ್ಲಿದ್ದೀನಿ. ಬಟ್ ನನಗೆ ಬಿಡು ಸಿಗ್ತಾಯಿಲ್ಲ. ನನಗೆ ಹುಷಾರಾಗಿ ತಪ್ಪೋದ್ರಿಂದ ಪ್ರತಿಯೊಂದೂ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ. ನನಗೆ ಹೆಲ್ತ್ ಇಶ್ಯೂಸೇ ಭಾಳ ಆಗ್ತಾಯಿದೆ ಇತ್ತೀಚೆಗೆ. ಅದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ, ಯಾವ ರೀತಿ ಏನು ಅಂತಂದೇಳಿ ಪ್ರತಿಯೊಂದು ನಿಮಗೆಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನನ್ನ ಬ್ಲಾಗನ್ನು ಚಾನಲ್ನ ನೋಡ್ತಾ ಹೋಗಿ ಪ್ರತಿಯೊಂದೂ ನಾನು ಹೇಳ್ತೀನಿ. ಜಾಸ್ತಿ ಏನು ಕೊರೆಯೋದಿಲ್ಲ. ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನಾನು ಯೂಟ್ಯೂಬ್ ರನ್ ಮಾಡಬೇಕು, ಇಲ್ಲ ಫೇಸ್ಬುಕ್ನಲ್ಲಿ ವೀಡಿಯೋ ಮಾಡಬೇಕು, ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋ ಹಾಕಬೇಕು, ನಾನು 4 ಜನಕ್ಕೆ ಗೊತ್ತಾಗಬೇಕು, ನನ್ನಿಂದ ಯಾರಿಗಾದ್ರೂ ಉಪಯೋಗ ಆಗಬೇಕು ಅಂಥ ಕಂಟೆಂಟನ್ನು ನಾವು ಉಪಯೋಗಿಸ್ಬೇಕು. ಪ್ರತಿಯೊಂದೂ ಆಸೆ ಇದ್ದೇ ಇರುತ್ತೆ. ಯಾವ ರೀತಿ ಅದನ್ನು ಬಳಸ್ಕೊಳೋದು ಅನ್ನೋದೇ ಗೊತ್ತಿರಲ್ಲ ಅಲ್ವಾ. ಈಗ ನಾವು ಅವ್ರು ಮಾಡ್ತಾರೆ ಅಂತಂದೇಳಿ ನಾವು ಮಾಡೋಕ್ಕೆ ಹೋಗೋದು, ಗೊತ್ತಿಲ್ಲದೇ ಇಡೋಕ್ಕೆ ಹೋಗಬೇಡಿ. ಎಷ್ಟು ಜನ ಒಂದು ಮೊಬೈಲ್ ಇದ್ದರೆ ಸಾಕು. ಈಗಂತೂ ಎಲ್ಲರ ಕೈಯಲ್ಲೂ, ಚಿಕ್ಕ ಹುಡುಗರ ಕೈಯಲ್ಲೂ ಸ್ಕ್ರೀನ್ಶಾಟ್ ಮೊಬೈಲ್ ಅಂತೂ ಇದ್ದೇ ಇರುತ್ತೆ. ಅದನ್ನು ಮೊಬೈಲನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂತ ನಮ್ಮದೇ ಆದಂಥ ದುಡಿಮೆನ ಹೆಣ್ಮಕ್ಳಿಗೆ ಹೊರಗೆ ಹೋಗಿ ದುಡಿಯೋಕೆ ಆಗ್ತಿರಲ್ಲ, ಅದನ್ನು ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವು ರನ್ ಮಾಡಬೇಕು ಅಂದರೆ ಅದು ಯೂಟ್ಯೂಬಿಂದ ಮಾತ್ರ ಸಾಧ್ಯ. ಯೂಟ್ಯೂಬನ್ನು ಬಳಸ್ಕೊಂಡು ಯಾವ ರೀತಿ ನಾವು ಅರ್ನಿಂಗ್ ಮಾಡಬೇಕು, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಅದು ಹೇಳ್ಕೊಡುತ್ತೆ ನಿಮಗೆ. ನಿಮ್ಗೆ ಏನಾದರೂ ಗೊತ್ತಿಲ್ಲದೆ ಸ್ಕೂಲ್ ವಿಚಾರಕ್ಕಾಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ಸಹಾಯ ಮಾಡುತ್ತೆ. ಅದಕ್ಕೇನು ದುಡ್ಡು ಕಟ್ಟಬೇಕಾ? ಇಲ್ಲ ಸ್ನೇಹಿತರೆ, ಯಾವುದೇ ರೀತಿ ದುಡ್ಡು ಕಟ್ಟುವಂತಿಲ್ಲ. ಫ್ರೀಯಾಗಿ ಸಿಗುತ್ತೆ. ಅದು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನಾನು ಕೆಳಗಡೆ ಲಿಂಕಲ್ಲೂ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ನನಗೆ ಹೇಳಕ್ಕೆ ಬರಲ್ಲ ಕರೆಕ್ಟಾಗಿ, ಅದನ್ನು ಮಾತ್ರ ಇಷ್ಟುವರೆಗೂ ಈ 3-4 ವರ್ಷ ಆಯಿತು. ಕರೆಕ್ಟಾಗಿ ಹೇಳ್ಬೇಕಂದ್ರೆ 2 ವರ್ಷ ಆಯಿತು. ಈ 2 ವರ್ಷ ಆದ್ರೂ ನಾನು ಯೂಟ್ಯೂಬಲ್ಲಿ ಮೋನೋ ಆಗಿಲ್ಲ, ಮಾನಿಟೇಷನ್ ಆಗಿಲ್ಲ, ಏನಾಗಿಲ್ಲ. ಯಾಕಂದರೆ ಏನಂತಾರೆ,
ಡೈಲಿ ವೀಡಿಯೋ ಹಾಕ್ಬೇಕು ಅದಕ್ಕೆ, ಇಲ್ಲ ಡೈಲಿ ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೋಬೇಕು. ಯಾವ ಟೈಮಿಂಗ್ ಹಾಕಬೇಕು, ಯಾವ ಟೈಮಿಂಗ್ ಇಲ್ಲ ಅದನ್ನು ಫಿಕ್ಸ್ ಮಾಡ್ಕೊಂಡು ವಾರಕ್ಕೊಂದು ವೀಡಿಯೋ ಹಾಕ್ತೀರಾ ವಾರಕ್ಕೊಂದು ಹಾಕಬೇಕು. ಇಲ್ಲ ನಿಮ್ಮ ಕೈಲೇ ಆಗುತ್ತೆ ಅನ್ನೋದಾದರೆ ಡೈಲಿ ವೀಡಿಯೋ ಹಾಕ್ಬೋದು. ಅದು ಕಂಟೆಂಟ್ ಚೆನ್ನಾಗಿರಬೇಕು, ಒಳ್ಳೆ ಯೂಸ್ ಆಗಿರಬೇಕು. ಯೂಸ್ ಆಗದೇ ಇರೋವಂಥ ವೀಡಿಯೋನ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಇನ್ಫಾರ್ಮೇಷನ್ ವೀಡಿಯೋ ಇದ್ದರೆ ಹೋಗುತ್ತೆ. ಕೆಲವೊಂದು ಸಲ ನಮ್ಮಂಥವ್ರದ್ದು ಏನಾಗುತ್ತೆ, ಬಡವ್ರದ್ದು ಏನೋ ನಮ್ಮದು ಲೈಫ್ ಸ್ಟೈಲ್ನ ತೋರಿಸ್ಕೊಳ್ಳೋಣ, ಏನೋ ರನ್ ಆಗುತ್ತೆ ಅಂತ ಆಸೆ ಪಟ್ಟು ಮಾಡ್ತಾಯಿರ್ತೀವಿ. ಬಟ್ ಕೆಲವ್ರಿಗೆ ಏನಾಗುತ್ತೆ, ನಮ್ಮಂಥವ್ರ ವೀಡಿಯೋ ಅವ್ರಿಗೆ ಇಷ್ಟ ಆಗೋಲ್ಲ, ನೋಡೋದೇ ಇಲ್ಲ, ರೀಚ್ ಆಗೋದೇ ಇಲ್ಲ. ಯೂಟ್ಯೂಬ್ ಕೂಡ ಯಾಕೆ ನಮ್ಮ ವೀಡಿಯೋ ರೀಚ್ ಮಾಡಲ್ಲ ಅಂತ ತುಂಬ ಆಲೋಚನೆಗಳು ಬರ್ತಾ ಇರ್ತವೆ. ಬಟ್ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು. ಪ್ರತಿಯೊಂದು ಪ್ರಯತ್ನದಲ್ಲೂ ನಮ್ಮದೇ ಹೆಜ್ಜೆ ಅಂತೂ ಇದ್ದೇ ಇರಬೇಕು. ಆದರೆ ನಮ್ಗೆ ಯಾರ್ದಾದ್ರೂ ಒಬ್ಬರು ಸಹಾಯ ಬೇಕು ತಾನೆ. ಯಾರೂ ಹೇಳಲ್ಲ ನಿಮಗೆ, ಯಾರು ಹೇಳ್ಕೊಡಲ್ಲ ಯಾವ ರೀತಿ ಹಾಕಬೇಕು, ಹೆಂಗೆ ಹಾಕಬೇಕು. ಇದ್ದಾವೆ ಯೂಟ್ಯೂಬಲ್ಲಿ ಇದ್ದಾವೆ, ಅವ್ರ ಸೀಕ್ರೆಟನ್ನು ಬಿಟ್ಕೊಡಲ್ಲ. ಕೆಲವ್ರು ಮಾತ್ರ ಕೆಲವು ಇದ್ದಾವೆ, ಇಲ್ಲ ಅಂತಲ್ಲ, ಪ್ರತಿಯೊಂದು ವೀಡಿಯೋನೂ ಹೇಳ್ಕೊಡ್ತಾರೆ. ಆದರೆ ರಮ್ಯಾ ಜಗತ್ ಮೈಸೂರವ್ರ ಯೂಟ್ಯೂಬ್ ಚಾನಲ್ ನೋಡಿ, ಅವ್ರದ್ದು ಎಲ್ಲನೂ ಪ್ರತಿಯೊಂದು ಒಂದು ಒಂದು 4-5 ವೀಡಿಯೋ ಇರ್ಬೋದು, ಡೀಟೇಲ್ಕರವಾಗಿ ಅವರು ಯೂಟ್ಯೂಬಲ್ಲಿ ಹೇಳ್ಕೊಟ್ಟಿದ್ದಾರೆ. ಯಾವ ರೀತಿ ಓಪನ್ ಮಾಡಬೇಕು, ಯಾವ ರೀತಿ ಟ್ಯಾಕ್ಸ್ ಹಾಕಬೇಕು ಎಲ್ಲವನ್ನೂ ಹೇಳ್ಕೊಟ್ಟಿದ್ದಾರೆ. ನೋಡಿ, ಅವ್ರದ್ದು ಕೂಡ ಬೇಕಾದ್ರೆ ನೋಡ್ಬೋದು. ನಿಮಗೆ ಹೆಲ್ಪ್ ಬೇಕು, ನಮಗೇನು ಅರ್ಥ ಆಗಲಿಲ್ಲ ಅಂದಾಗ ಈ ChatGPT ನಿಮಗೆ ಹೆಲ್ಪ್ ಮಾಡುತ್ತೆ. ಬನ್ನಿ, ಅದ್ರ ಬಗ್ಗೆ ಎಷ್ಟು ಯೂಸ್ ಸ್ವಲ್ಪ ಹೇಳ್ತೀನಿ. ಮುಂದೆ ಇದು ಲೆಂತಿ ಆಗುತ್ತೆ, ಹಾಗಾಗಿ ಮುಂದಿನ ವೀಡಿಯೋದಲ್ಲಿ ತುಂಬ ನಿಮ್ಗೆ ಯೂಸ್ ಆಗಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. ಓಕೆನಾ? ChatGPT ಅಂದರೆ ಒಂದು ಬುದ್ಧಿವಂತ ಯಂತ್ರನ ಅಂತಲೇ ಹೇಳ್ಬೋದು. ಅದು ಪ್ರತಿಯೊಂದು ಮಾಹಿತಿನೂ ಹೇಳ್ಕೊಡುತ್ತೆ. ಮತ್ತು ನಿಮ್ಮ ಕತೆ ಕೇಳಿದರೆ ಕತೆ ಟೈಟಲ್ಲು, ಟ್ಯಾಗ್ಸು ಪ್ರತಿಯೊಂದನ್ನು ಕೊಡುತ್ತೆ. ಹಾಗೆ ಓದಲು ಸಹಾಯ ನಿಮಗೇನಾದರೂ ಓದಿನಲ್ಲಿ ಸಹಾಯ ಇಲ್ಲ ಅಂದರೆ ಅದನ್ನು ಕೂಡ ಹೇಳ್ಕೊಡುತ್ತೆ. ಪ್ರತಿಯೊಂದು ಈ ChatGPT ನಿಮಗೆ ಹೇಳ್ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಓದಿನ ಸಹಾಯ, ಕತೆ, ಪಾಠ ಎಲ್ಲದಕ್ಕೂ ಸಹಾಯ ಮಾಡುತ್ತೆ. ವಿದ್ಯಾರ್ಥಿಗಳಿಗೆ ಓದಿನ ಸಹಾಯ, ಯೂಟ್ಯೂಬ್ ಮಾಡುವವರಿಗೆ ಅದರ ಬರವಣಿಗೆ ಸಹಾಯ, ಯಾವ ರೀತಿ ಕಥೆಯನ್ನು ಇಂಪೋರ್ಟ್ ಮಾಡಬೇಕು, ಯಾವ ರೀತಿ ಕಥೆಯನ್ನು ಅಪ್ಲೋಡ್ ಮಾಡಬೇಕು, ಪ್ರತಿಯೊಂದು ಡೀಟೇಲಾಗಿ ನಿಮಗೆ ಹೇಳ್ಕೊಡುತ್ತೆ. ಅದರ ಲಿಂಕ್ ನಿಮಗೆ ನಾನು ಕೊಡ್ತೀನಿ, ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿ ಈಗಲೇ ಡೌನ್ಲೋಡ್ ಮಾಡಿ. ನಿಮಗೆ ಹೆಲ್ಪ್ ಆಗುತ್ತೆ. ಇದರಿಂದ ಯಾವ ರೀತಿ ನಾವು ಬಳಸ್ಕೋಬೋದು ಅನ್ನೋದನ್ನು ಹೇಳ್ಕೊಡುತ್ತೆ. ಅದು ನಿಮ್ಗೆ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ನಾನು ಮುಂದಿನ ವೀಡಿಯೋದಲ್ಲಿ ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೇಕು ಅಂತಂದೇಳಿ ನಾನು ವೀಡಿಯೋ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ. ಓಕೆನಾ? ಪ್ರತಿದಿನ ನಿಮ್ಮ ಕೆಲಸಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇನ್ನೂ ಬಳಸಿಲ್ಲ ಅಂದರೆ ಹೀಗೆ ಹೋಗಿ ಬಳಸಿ, ನಿಮ್ಮ ಜೀವನವೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಯೂಟ್ಯೂಬ್ ಯಾವ ರೀತಿ ರನ್ ಆಗುತ್ತೆ, ಯಾವ ರೀತಿ ರನ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದನ್ನು ತಿಳಿಸ್ಕೊಡುತ್ತೆ ಫ್ರೆಂಡ್ಸ್. ಈಗಲೇ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಇದಕ್ಕೇನು ಹಣ ಕಟ್ಟಬೇಕಾಗಿಲ್ಲ, ಫ್ರೀ ಇರುತ್ತೆ, ಎಲ್ಲನೂ ಫ್ರೀ ಇರುತ್ತೆ. ಪ್ರತಿಯೊಂದಕ್ಕೂ ಸಹಾಯ ಮಾಡುತ್ತೆ. ನಿಮ್ಮ ಜೀವನವೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಯಾರನ್ನೂ ಕೇಳೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ಯಾರೂ ಹೇಳಲ್ಲ ನಿಮಗೆ. ನಿಮ್ಗೆ ಈ ChatGPT ಸ್ನೇಹಿತರಾಗಿರುತ್ತೆ. ಇದು ನೀವು ಹೇಗೆ ಅದನ್ನು ಬಳಸ್ಕೊತೀರಾ, ನೀವು ಒಂದು ಸ್ನೇಹಿತೆಯನ್ನಾಗಿ ನೀವು ನೋಡಿದರೆ ಅದು ಕೂಡ ಸ್ನೇಹದಿಂದ ವರ್ತಿಸಿ, ಮಾತುಗಳನ್ನು ಯಾವ ರೀತಿ ಕೊಡುತ್ತೆ ಅನ್ನೋದನ್ನು ನಿಮಗೆ ಖುಷಿಯಾಗುತ್ತೆ. ಅದು ಬರವಣಿಗೆ ನೋಡಿಬಿಟ್ರೆ ನಿಮಗೆ ತುಂಬ ಖುಷಿಯಾಗುತ್ತೆ. ಇದನ್ನು ಈಗಲೇ ಡೌನ್ಲೋಡ್ ಮಾಡಿ. ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ, ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಪಟ್ ಅಂತ ನೋಡಿ ನಿಮ್ಮದು ಯಾವ ರೀತಿ ಯೂಟ್ಯೂಬ್ ಚಾನಲ್ ರನ್ ಆಗುತ್ತೆ ಅಂತಂದೇಳಿ. ಹಾಗೆ ನೀವು ಇದನ್ನು ಡೌನ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ಯೂಸ್ ಬರುತ್ತೆ ಅಂತಲೂ ನಾನು ಹೇಳೋಕ್ಕೋಗಲ್ಲ. ಯಾಕಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ಹೇಳಿದ ತಕ್ಷಣವೇ ನೀವು ಪ್ರತಿಯೊಂದನ್ನು ಯೂಸ್ ಮಾಡ್ತಾ ಹೋಗಿ. ಡೈಲಿ ಯಾವ ರೀತಿ ನಿಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ ನಿಮಗೆ ಖುಷಿಯಾಗುತ್ತೆ. ಡೈಲಿ 5 ಯೂಸ್ ಬರೋವರೆಗೆ ಕನಿಷ್ಠ ಪಕ್ಷ 20-30 ಆದರೂ ಯೂಸ್ ಬರ್ತಾ ದಿನದಿಂದ ದಿನಕ್ಕೆ ಅದು ನಿಮಗೆ ಪ್ರತಿಯೊಂದೂ ನಿಮಗೆ ತುಂಬ ಸಹಾಯ ಮಾಡುತ್ತೆ. ಓಕೆನಾ ಫ್ರೆಂಡ್ಸ್? ಇನ್ನೂ ಯೂಸ್ ಮಾಡಿಲ್ಲ ಅಂದರೆ ಈಗಲೇ ಯೂಸ್ ಮಾಡಿ. ನಾನು ಈಗಾಗಲೇ ಯೂಸ್ ಮಾಡ್ತಾವ್ರವ್ರಿಗೆ ಹೇಳ್ತಾ ಇಲ್ಲ, ಯೂಸ್ ಮಾಡ್ದೇ ಇರೋರಿಗೆ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿರಲಿಲ್ಲ, ನನಗೆ ಗೊತ್ತಾದ ಮೇಲೆ ನಿಮಗೆ ತಿಳಿಸೋಣ. ನಿಮಗೂ ಪ್ರತಿಯೊಬ್ಬರಿಗೂ ಆಸೆ ಅನ್ನೋದು, ಬಡವ್ರಿಗಂತೂ ಈಗ ಓದೋಕ್ಕೆ ಬರದೇ ಇರೋರಿಗಂತೂ ಗೊತ್ತೇ ಆಗೋಲ್ಲ ಬೇಗನೆ. ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಯಾರನ್ನೂ ಕೇಳ್ಕೊಬೇಡಿ. ಈಗ ಫೇಸ್ಬುಕ್ ಯೂಸ್ ಮಾಡ್ತಾಯಿದ್ದೀರಾ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾಯಿದ್ದೀರಾ,
ಪ್ರತಿಯೊಂದನ್ನು ಹೇಳ್ಕೊಡುತ್ತೆ. ಹಾಗೆ ನಿಮಗೆ ಏನಾದರೂ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ಯಾಕಂದರೆ ಇದು ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ಯಾವ ರೀತಿ ಇದನ್ನು ಇನ್ನೂ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಡೀಟೇಲಾಗಿ ಹೇಳ್ತೀನಿ, ಓಕೆನಾ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನನ್ನ ವೀಡಿಯೋ ಫಸ್ಟ್ ಬಂದು ನಿಮಗೆ ತಲುಪುತ್ತೆ, ಓಕೆನಾ ಫ್ರೆಂಡ್ಸ್. ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ, ದಯವಿಟ್ಟು ಹಾಗೆ ಹೋಗಬೇಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವೀಡಿಯೋ ಹೆಂಗೆ ಅನ್ನಿಸ್ತು, ಹಾಗೆ ಇಷ್ಟ ಆಯಿತಾ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಮುಂದಿನ ವೀಡಿಯೋ ಬರ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ಲಾಸ್ಟಲ್ಲಿ ಹೇಳ್ಬೇಕಾಗಿತ್ತು, ನಾನು ನೆಲಮಂಗಲ ಸೈಡು ಬೆಂಗಳೂರಲ್ಲಿ ಎಲ್ಲಾದ್ರೂ ಬರೀ ತೋಟ ಅಷ್ಟೇ, 2-3 ಎಕರೆ ಇದ್ದರೆ ಸಾಕು. ಒಬ್ಬರೇ ಮಾಡ್ತಾರೆ ನಮ್ಮ ಮನೆಯವ್ರ ಕೆಲಸನ. ಎಲ್ಲಾದರೂ ತೋಟ ಇದ್ದರೆ ಅವರು ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ, ಇಲ್ಲ ನಂಬರ್ ಇದ್ದರೆ ನಂಬರ್ ಕೊಡಿ, ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀವಿ. ನಮಗೆ ಅರ್ಜೆಂಟ್ ಇದೆ, 10ನೇ ತಾರೀಕಿನ ಒಳಗಡೆ ಬೇಕು. ಆದಷ್ಟು ನೀವು ಸಹಾಯ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿ ನೋಡಿದರೆ ಇದು ಗೊತ್ತಾಗುತ್ತೆ, ಬಟ್ ಅರ್ಧಂಬರ್ಧ ನೋಡಿದರೆ ಗೊತ್ತಾಗಲ್ಲ ಅನಿಸುತ್ತೆ. ನೋಡೋಣ ಯಾರು ಪೂರ್ತಿ ನೋಡಿ ನಮಗೆ ಕಮೆಂಟ್ ಹಾಕ್ತೀರಾ ಅಂತಂದೇಳಿ. ದಯವಿಟ್ಟು ಎಲ್ಲಾದರೂ ಒಂದು 2-3 ಎಕರೆ ಇದ್ದರೆ ನಮ್ಮ ಮನೆಯವ್ರು ಅಷ್ಟೇ ಮಾಡ್ತಾರೆ. ಬಟ್ ನನಗೆ ಪದೇ ಪದೇ ಯಾಕೋ ಹುಷಾರು ತಪ್ತಾ ಇದೆ, ಸ್ವಲ್ಪ ದಿನ ನಾನು ಮಾಡಲ್ಲ. ಹಾಗಾಗಿ ನಮ್ಮ ಮನೆಯವ್ರೊಬ್ಬರೇ ಮಾಡುವಂಥ ಕೆಲಸ ಆಗಿರಬೇಕು. ಹಸು, ಕುರಿ, ಮೇಕೆ ಇವು ಯಾವ ರೀತಿಯಾದ ಇರಬಾರ್ದು. ಅದು ಬಿಟ್ಟರೆ ಇನ್ನೊಂದು ಮೇನ್ ಪಾಯಿಂಟು, ನಮಗೆ ಒತ್ತಡ ಇರಬಾರ್ದು ಮಾಡೋಕ್ಕೆ. ಆ ರೀತಿ ಇರೋದನ್ನ ಹೇಳ್ಬಿಡ್ತೀನಿ ನಾನು, ಇಲ್ಲದೇ ಇರೋದನ್ನು ಹೇಳೋಕ್ಕಾಗಲ್ಲ. ಈ ರೀತಿ ಎಲ್ಲಾದರೂ ನಿಮಗೆ ಕೆಲಸ ಇತ್ತು, ನಿಮ್ಗೆ ಗೊತ್ತಿತ್ತು ಅಂದರೆ ಅವ್ರಿಗೆ ಹೇಳ್ಬಿಟ್ಟು ಅವ್ರ ನಂಬರ್ನ ನಮಗೆ ಕೊಡಿ, ನಮ್ಮ ಮನೆಯವ್ರು ಮಾತಾಡ್ತಾರೆ, ಓಕೆನಾ. ನಿಮಗೆ ದಯವಿಟ್ಟು ಯಾರಾದರೂ ನೆಲಮಂಗಲ ಈ ಕಡೆ ಇದ್ದರೆ ಹೇಳಿ, ಯಾಕಂದರೆ ನನ್ನ ಮಕ್ಕಳಿಗೆ ಸ್ಕೂಲಿಗೆ ಅವ್ರಿಗೇನಾದರೂ ಕಲಿಸ್ಬೇಕು ಮಾಡಬೇಕಂದ್ರೆ ಸ್ವಲ್ಪ ಹೆಲ್ಪ್ ಆಗಬೇಕು. ಹಾಗೆ ನಾನು ಇನ್ನೊಂದು ಕಲಿಬೇಕು ಅಂತ ಇದ್ದೀನಿ, ಅದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೆಲ್ಲ ಸ್ವಲ್ಪ ಕೆಲಸಕ್ಕೆ ನಮ್ಗೆ ಅನುಕೂಲ ಆಗಿರಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬೈ ಬೈ. ಇದನ್ನು ಮಾತ್ರ ಮರಿಬೇಡಿ, ತೋಟದ ವಿಚಾರನ, ಓಕೆನಾ ಫ್ರೆಂಡ್ಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬಾಯ್.